स्वागत है आपका बी न्यूज नेशन में। मैं हूं आबिद हुसैन शेख। टीवी 9 सैल्यूट अवार्ड से सम्मानित हुए डीवाईएसपी सुनील कांबळे और सीपीआई रमेश आवजी। बीजापुर का सर फक्र और गर्व से बुलंद किया। अधिकारियों ने टीवी 9 सैल्यूट अवार्ड से सम्मानित हुए बीजापुर के सुनील कांबळे, डीवाईएसपी साइबर क्राइम पुलिस और सीपीआई ग्रामीण पुलिस थाना रमेश आवजी। बीजापुर के लिए ये एक गर्व और खुशी का लम्हा। कर्नाटका पुलिस डिपार्टमेंट में अपनी बेहतरीन सेवा और ईमानदारी से कर्तव्य के प्रति समर्पण के लिए टीवी 9 सैल्यूट अवार्ड 2026 बीजापुर के 2 पुलिस अधिकारियों को सम्मानित किया गया। बेंगलुरु के ज्ञान ज्योति सभांगण में आयोजित भव्य समारोह में कर्नाटका के आईजीपी आलोक कुमार, मंत्री शरण प्रकाश पाटिल और अन्य सीनियर पुलिस अधिकारियों ने विजेता ऑफिसर्स को अवार्ड देकर सम्मानित किया। सम्मानित अधिकारियों में श्री सुनील कांबळे, डीवाईएसपी साइबर क्राइम पुलिस स्टेशन बीजापुर, श्री रमेश चिन आवजी, सर्कल पुलिस इंस्पेक्टर बीजापुर रूरल सर्कल। ये सम्मान सिर्फ 2 अधिकारियों की कामयाबी नहीं बल्कि पूरे बीजापुर के लिए गर्व की बात है। दोनों अधिकारियों ने अपनी बेहतरीन सेवा से बीजापुर का नाम पूरे कर्नाटका में रोशन कर दिया। बधाइयों की सौगात आ रही है इन अधिकारियों को जिला भर से। ನಮ್ಮದು ಮತ್ತು ಟಿವಿ 9 ನಂಟು ಬಹಳ ಹಳೆಯದು. ಯಾವ ದಿವಸದಿಂದ ಟಿವಿ 9 ವಾಹಿನಿ ಆರಂಭ ಆಗಿದೆ ಆ ದಿವಸದಿಂದ ನಾನು ಆ ಟೈಮ್ ಬ್ಯಾಂಗ್ಳೂರ್ ಸೌತ್ DCP ಆಗಿದೆ. ಅಂದರೆ ಕಳೆದ ವರ್ಷ ಕೂಡ ಬಂದಿದ್ದೀವಿ. ಮತ್ತು ಇವತ್ತು ಯಾವ ಸಂದರ್ಭದಲ್ಲಿ ತಾವು ನಮಗೆ ಕರೆದಿದ್ದೀರಿ, ಯಾಕೆ ನಾನು ಅಲ್ಲಿ IG ಆಗಿದ್ದೆ ನಾರ್ದರ್ನ್ ರೇಂಜ್ದು. ಮತ್ತು ಸುನೀಲ್ ಕಾಂಬ್ಳೆ ಎಲ್ಲ ನಮ್ಮ ಜೊತೆಗೆ ಕೆಲಸ ಮಾಡೋರು, ಅವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಮನ್ಗುಲಿ ಆಗಲಿ, ಚರ್ಚನ ಆಗಲಿ, ಬಿಜಾಪುರದ ಮೂಲೆ ನಮಗೆ ಗೊತ್ತು. ಮತ್ತು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹಳೆಯ ಸ್ಟಾಫ್ಗಳು ಅವರು ನಮ್ಮ ಎಲ್ಲ. ಮತ್ತು ಬ್ಯಾಂಗ್ಳೂರ್ ನಗರದಲ್ಲಿ ಕೂಡ ನಾನು ಜಾಯಿಂಟ್ CP ಆದಾಗ ಜೀವನ್ ವಿಮಾನ ನಗರದಲ್ಲಿ ಒಂದು ಪ್ರಕರಣ ಆಗಿತ್ತು. 42 kg ಗೋಲ್ಡ್ ಹೋಗಿತ್ತು ಮುಥೋಟ್ ಕಂಪನಿಯಿಂದ. DK ಸಿಂಗ್ ಅವರು DCP ಆಗಿದ್ರು. ಭಾಳ ಒಳ್ಳೆ ಇನ್ವೆಸ್ಟಿಗೇಷನ್ ಅವರು ಕೂಡ ಮಾಡಿದ್ರು. ಸೊ ನಾವು ಅವ್ರಿಗೆ ಕೂಡ ಆ ಟೈಮ್ ಈಸ್ಟ್ ಭಾಗ ಇದು DCP ಈಸ್ಟ್ ಮತ್ತು ಅವ್ರ ತಂಡ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡಿದರು. ಮತ್ತು ಇವರು ಕೂಡ ಮಾಡಿದ್ದಾರೆ. ಸೊ ನಾವು ಎಲ್ಲರೂ ಬಹಳ ಜನ ಹೇಳಿದ್ದಾರೆ ಪೊಲೀಸ್ದು ಕೆಲಸ ಯಾವಾಗಲೂ ಚಾಲೆಂಜಿಂಗ್ ಇರುತ್ತೆ. ಮತ್ತು ನಾನು ನೋಡಿದ್ದೇನೆ, ಈಗ ನಾನು ಪ್ರಿಸನ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು ವ್ಯತ್ಯಾಸ ನೋಡ್ತಾ ಇದ್ದೀನಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆ ಪೊಲೀಸ್ ಇಲಾಖೆಗೆ. ಈ ಪೊಲೀಸ್ ಪೀಪಲ್ ದ ರೈಸ್ ಅಪ್ ಟು ದ ಒಕೇಶನ್. ಯಾವುದೊಂದು ಕ್ರೈಸಿಸ್ ಇದ್ದಾಗ ಎಲ್ಲರೂ ಸೇರಿ ಅದು ಒಂದು ಏನಾಗಲಿ ಲಾ ಆ್ಯಂಡ್ ಆರ್ಡರ್, ವಿಶೇಷವಾಗಿ ನಾನು ನೋಡಿದ್ದೇನೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಲ್ಲಿ ಎಲ್ಲರೂ ಅವರು ಬರ್ತಾರೆ. ಏನಾದರೂ ಆಗಿ ಅವರು ಆ ಟೈಮ್ಗೆ ಹಿಂದೇಟ್ ಯಾರೂ ಹಾಕೋದಿಲ್ಲ. ಬೇರೆ ಇಲಾಖೆಯಲ್ಲಿ ನಮ್ಮ ಪ್ರಕಾರ ಅದು ಆ ಭಾವನೆ, ಆ ಸ್ಪಿರಿಟ್ ನಮ್ಮ ಪ್ರಕಾರ ಕೊರತೆ ಇದೆ. ಸೊ ನಾವು ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ ಕಾರಣ ಈಗ ನಮಗೆ ನಮ್ಮ ಇಲಾಖೆ ಮತ್ತೆ ಬೇರೆ ಇಲಾಖೆದು ಏನು ಪಾಸಿಟಿವ್ ಇದೆ. ಸೊ ಎಲ್ಲರೂ ತಿಳ್ಕೊಳ್ಬೇಕು ಇದೊಂದು ರೈಸಿಂಗ್ ಅಪ್ ಟು ಒಕೇಶನ್. ನಾನು ಹೇಳ್ತೀನಿ ಪೊಲೀಸ್ನವರಿಗೆ ಹೇಳಿ, ಒಂದು ರಾತ್ರಿಯಲ್ಲಿ ಒಂದು ಮನೆ ಕಟ್ಬಿಡ್ತಾರೆ ಅವರು, ಒಂದು ರಾತ್ರಿಯಲ್ಲಿ ಅವ್ರಿಗೆ ಏನು ಡ್ಯಾಮ್ ಕಟ್ಬಿಡ್ತಾರೆ, ಏನಾದ್ರೂ ಕೆಲಸ ಹೇಳಿ ಅವರಿಗೆ, ಅವ್ರು ಮಾಡ್ಬಿಡ್ತಾರೆ. ಅವ್ರಿಗೆ ಮಾತ್ರ ಅದು ಆರ್ಡರ್ ಮೇಲೆ ಅದು ಮಾಡ್ತಾರೆ, ಬೇರೆ ಇಲಾಖೆಗೆ ಅದು ಇರಲ್ಲ. ಸೊ ಅದೆಲ್ಲರಿಗೆ ನಾವು ಕೊಡಬೇಕು. और खबरों के लिए देखते रहिए बी न्यूज नेशन।